ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಮ್ಮ ಊರಿಗೆ ಬಂದ ಶಿವದೂತಗುಳಿಗ ನಾಟಕದ ಬಗ್ಗೆ ಅಂದು ಮತ್ತು ಇಂದು ನಾವು ಹಿಂದೆ ನೋಡುತ್ತಿದ್ದ ನಾಟಕದ ವ್ಯವಸ್ಥೆಗೂ ಈಗಿನ ನಾಟಕದ ವ್ಯವಸ್ಥೆಗೂ ಅಜಗಜಾಂತರವಿದೆ. ಮೊದಲು ನಾಟಕದ ರಂಗಮಂದಿರಕ್ಕೆ ಸುಣ್ಣ ಬಣ್ಣಗಳೇ ಇರುತ್ತಿರಲಿಲ್ಲ. ರಂಗ ಪರದೆಯ ಸರಿಸುವ ಹುಡುಗನಿದ್ದ. ಪರದೆಯ ಹಿಂಭಾಗದಲ್ಲಿ ನಿಂತು ಮರೆತು ಸಾಲುಗಳನ್ನು ನೆನಪಿಸುವ ಮಾಸ್ಟರ್ ಇದ್ದರು. ರಂಗಮಂದಿರದ ಮುಂಭಾಗದಲ್ಲಿ ಚಾಪೆ ಹಾಸಿ ಕುಳಿತು ಎಲೆ ಅಡಿಕೆಯ ತಿನ್ನುತ್ತಿದ್ದ ಅಜ್ಜಿ ತಾತರಿದ್ದರು. ಈಗ ಅದಾವುದೂ ಇಲ್ಲವಾದಂತಾಗಿದೆ. ಆಧುನಿಕ ಅಬ್ಬರಕ್ಕೆ ಸಿಲುಕಿ ಕೊಚ್ಚಿ ಹೋಗಿರುತ್ತವೆ. ಅತ್ಯಾಧುನಿಕ ರಂಗಮಂದಿರ, ಆಕರ್ಷಕ ಉಡುಪು, ಮುಂಭಾಗದಲ್ಲಿ ಉತ್ತಮ ಆಸನಗಳು, ಹೆಚ್ಚು ಹಣ ನೀಡಿದವರಿಗೆ ಆ ಆಸನ ಮೀಸಲು. ಹೀಗಿದೆ ಈ ಕಾಲ. ಇವೆರಡರ ಮಧ್ಯೆ ನಮ್ಮ ಊರಿಗೆ ಬಂದ ಶಿವದೂತಗುಳಿಗ ನಾಟಕದ ಒಂದು ತುಣುಕು ನಿಮ್ಮ ಮುಂದೆ. ಆಯಾರಿದರೆ ಕಡಲನ್ನೇ ಕುಡಿದಾನು, ಕಾನಿನ ಸಿಡಿಲನು ಬರಿಗೈಲೆ ತಡೆದಾನು, ಧರ್ಮಾಂಧರನು ದುರದುರನಿ ಎಡೆದಾನು, ಹರಿಗಣ್ಣಲ್ಲೇ ಗುರಿ ನೋಟದಲ್ಲಿ ಸುಡುವವನು, ಶಿವದೇವರೇ ಗುಬಿಗಿಳಿದು ಅವವನ್ನು ಬೆಳಗಿದ ದೀಪ, ಕಲಿಯುಗದಲ್ಲಿ ಮಹಾಮಹಿಮೆಯ ಮೆರೆವವನೀತ ಶ್ರೀಮಂತ ರಾಜಗುಳಿಗ. ಆಯಾರಿದರೆ ಕಡಲನ್ನೇ ಕುಡಿದಾನು, ಕಾನಿನ ಸಿಡಿಲನು ಬರಿಗೈಲೆ ತಡೆದಾನು, ಧರ್ಮಾಂಧರನು ದುರದುರನಿ ಎಡೆದಾನು, ಹರಿಗಣ್ಣಲ್ಲೇ ಗುರಿ ನೋಟದಲ್ಲಿ ಸುಡುವವನು, ಶಿವದೇವರೇ ಗುಬಿಗಿಳಿದು ಅವವನ್ನು ಬೆಳಗಿದ ದೀಪ, ಕಲಿಯುಗದಲ್ಲಿ ಮಹಾಮಹಿಮೆಯ ಮೆರೆವವನೀತ ಶ್ರೀಮಂತ ರಾಜಗುಳಿಗ. ಆಯಾರಿದರೆ ಕಡಲನ್ನೇ ಕುಡಿದಾನು, ಕಾನಿನ ಸಿಡಿಲನು ಬರಿಗೈಲೆ ತಡೆದಾನು, ಧರ್ಮಾಂಧರನು ದುರದುರನಿ ಎಡೆದಾನು, ಹರಿಗಣ್ಣಲ್ಲೇ ಗುರಿ ನೋಟದಲ್ಲಿ ಸುಡುವವನು, ಶಿವದೇವರೇ ಗುಬಿಗಿಳಿದು ಅವವನ್ನು ಬೆಳಗಿದ ದೀಪ, ಕಲಿಯುಗದಲ್ಲಿ ಮಹಾಮಹಿಮೆಯ ಮೆರೆವವನೀತ ಶ್ರೀಮಂತ ರಾಜಗುಳಿಗ. ಇಷ್ಟು ಹೊತ್ತು ಶಿವದೂತಗುಳಿಗ ನಾಟಕವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು. ನನ್ನ ಈ ನಾಟಕ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.